ಹಾಯ್ ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಗಣತಿ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಫ್ಯಾಮಿಲಿ ಫಂಕ್ಷನ್. ನನ್ನ ವ್ಲಾಗ್ ಇವತ್ತು ತವ್ರ ಮನೆಯಿಂದ ಶುರುವಾಗ್ತಾ ಇದೆ. ನನ್ನ ತವ್ರ ಮನೆ ಅಂದರೆ ನನಗೆ ತುಂಬಾ ಪ್ರೀತಿ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಇದು ನನ್ನ ತವರೂರು ಬಂದು ಹಾಸನ ಡಿಸ್ಟಿಕ್ಕು, ಹೊಳೆನರಸೀಪುರ ತಾಲೂಕು. ಹೋಗ್ತಾ ನಮಗೆ ಟೆಂಪಲಲ್ಲಿ ಈ ಫಂಕ್ಷನ್ ಇದ್ದಿದ್ದು. ಹೋಗ್ತಾ ನಮಗೆ ಒಳ್ಳೆ ಸೀನರಿ, ಸುತ್ತಮುತ್ತ ಫುಲ್ಲು ಗಿಡ ಮರ, ಮಳೆ ಬೇರೆ ಬರ್ತಾಯಿತ್ತು. ಮಳೆ ಬರ್ತಾ ಇರೋ ಕಾರಣ ನನ್ನ ತವರೂರು ಡಬಲ್ ಬ್ಯೂಟಿಯಾಗಿ ಕಾಣಿಸ್ತಾ ಇತ್ತು. ಯಾರಿಗೆ ಸಿಗುತ್ತೆ ಈ ಅದೃಷ್ಟ ಅಂತ ಅನಿಸುತ್ತೆ ಸಮ್ಟೈಮ್ಸ್. ಓಕೆ ಬನ್ನಿ, ಹಾಗಿದ್ರೆ ಫಂಕ್ಷನನ್ನು ಶುರು ಮಾಡೋಣ. ಇವತ್ತಿನ ಫಂಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಕಸಿನ್ ಸಿಸ್ಟರ್, ನನ್ನ ಎರಡನೇ ಅಕ್ಕನ ಪಾಪು ಮಗುದು ನಾಮಕರಣ ಇತ್ತು. ಸೊ ನನ್ನ ಫ್ಯಾಮಿಲಿ ಎಲ್ಲರೂ ಸೇರಿದ್ವಿ. ನಮ್ಮದು ಸ್ವಲ್ಪ ದೊಡ್ಡ ಕುಟುಂಬ. ಸೊ ಏನಾದರೂ ಚಿಕ್ಕ ಫಂಕ್ಷನ್ ಮಾಡಿದ್ವಿ ಅಂದರೆ ನಾವು ಮನೆಯವರೇ ಒಂದು 50 ಮೆಂಬರ್ಸ್ ಅಂತೂ ಸೇರ್ತೀವಿ ಮನೆಯವರೇ. ಸೊ ಹಸ್ಬೆಂಡಿಗೆ ಮುಂಚೆನೇ ಸ್ವಲ್ಪ ಆಫೀಸ್ ಕೆಲಸ ಇದ್ದಿದ್ದ ಕಾರಣ ಅವರು ಹೈದ್ರಾಬಾದ್ಗೆ ಹೋಗಬೇಕಾಗಿತ್ತು. ಆಲ್ರೆಡಿ ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು. ಸೊ ಅವ್ರು ಕ್ಯಾನ್ಸಲ್ ಮಾಡೋಕ್ಕೆ ಆಗಿರಲಿಲ್ಲ. ಆ ಕಾರಣಕ್ಕೆ ಹಸ್ಬೆಂಡ್ ಬರಲಿಲ್ಲ. ನಾನು ಒಬ್ಬಳೇ ಹೋದೆ. ಬಟ್ ನನ್ನ ಅತ್ತೆ ಮಾವಂಗೂ ಕೂಡ ನಾವು ಹೇಳಿದ್ವಿ ಅಲ್ಲ, ಅತ್ತೆ ಮಾವ ಬರೋದು ಸ್ವಲ್ಪ ಲೇಟ್ ಆಯಿತು. ನಾನು ಏನು ಗಿಫ್ಟ್ ತೊಗೊಂಬಂದಿದ್ದೆ ಅದನ್ನು ಕೊಟ್ಬಿಟ್ಟು ಪುನರ್ವಿ ಜೊತೆಗೆ ಒಂದು ಫೋಟೋ ಕೂಡ ತೊಗೊಂಡೆ. ಅವಳು ನಮ್ಮನ್ನು ಅಪರೂಪಕ್ಕೆ ನೋಡೋ ಕಾರಣ ಅಳ್ತಾಳೆ. ಏನಾದರೂ ನಾವು ತುಂಬ ಹೊತ್ತು ಎತ್ಕೊಂಡ್ರೆ 1-2 ನಿಮಿಷ ಇರ್ತಾಳೆ ಅಷ್ಟೇ, ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು ಅವ್ರ ಅಮ್ಮನ ನೋಡಿದ ತಕ್ಷಣ. ಇವ್ರು ಬಂದು ನಮ್ಮ ಅಪ್ಪನ ಅಕ್ಕ. ನನ್ನ ವಿಡಿಯೋ ಫುಲ್ ಇವರೇ ಇದ್ದಾರೆ. ಈ ವ್ಲಾಗ್ ಫುಲ್ಲು ನನ್ನ ಅತ್ತೆನೇ ನೋಡ್ತೀರಾ ನೀವು. ಎಲ್ಲರೂ ಫ್ಯಾಮಿಲಿಯವ್ರು ಎಲ್ಲರೂ ಬಂದಿರೋರು ಗಿಫ್ಟೆಲ್ಲ ಕೊಟ್ಬಿಟ್ಟು ಪಾಪನ ಮಾತಾಡಿಸ್ಕೊಂಡು ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ. ಮೋರ್ ದೆನ್ 500 ಪೀಪಲ್ಸ್ ಅಂತೂ ಸೇರಿದರು ಫಂಕ್ಷನಿಗೆ. ಇವ್ರು ಬಂದು ನನ್ನ ದೊಡ್ಡದಕ್ಕೆ. ಇವ್ರಿಗೂ ನನ್ನ ಥರನೇ ಫೋಟೋಸ್ ವಿಡಿಯೋಸ್ ಅಂದರೆ ತುಂಬಾ ಕ್ರೇಜು. ಎಲ್ಲ ಫೋಟೋಸ್ ಕ್ಲಿಕ್ ಮಾಡ್ತಾ ಇರ್ತಾರೆ. ಅವ್ರ ಫೋನ್ ಎಷ್ಟು ಕಳೆದೋಗಿದೆ, ಒಂದು 4-5 ಫೋನ್ ಹಾಳು ಮಾಡಿದ್ದಾರೆ ಇಲ್ಲಿವರೆಗೂ. ಆದರೂ ಅವ್ರು ಎಲ್ಲರದು ಫೋಟೋ ತೊಗೋತಾರೆ. ಎಲ್ಲ ಫಂಕ್ಷನಲ್ಲೂ ಅವ್ರು ಒಂದು 100 ಫೋಟೋಸ್ ಅಂತೂ 100 ವೀಡಿಯೋಸ್ ಅಂತೂ ತೆಗೆದಿದ್ದೇ ಇರ್ತಾರೆ. ಸೊ ನಮ್ಮ ಅಪ್ಪ ಅಮ್ಮ ಅತ್ತೆ ನನ್ನ ಮಾಮ ಮತ್ತು ನಮ್ಮ ಅಕ್ಕ ಕೂಡ ಗಿಫ್ಟ್ ತೊಗೊಂಬಂದಿದ್ರು. ಅವರು ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಪಾಪುಗೆ ಗಿಫ್ಟನ್ನ ಕೊಟ್ಬಿಟ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಬರ್ತಾಯಿದ್ರು. ನೀವು ಇಲ್ಲಿ ನೋಡ್ತಾ ಇದ್ದಿಲ್ಲ, ಅವ್ರು ಬಂದು ನನ್ನ ಮಾಮ. ಅವರು ನಮ್ಮ ಮನೆಯ ಮೊದಲನೇ ಮೊಮ್ಮಗ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಎಲ್ಲದರಲ್ಲೂ ಡಿಸಿಷನ್ ತೊಗೊಳ್ಳೋದು, ಎಲ್ಲದರಲ್ಲೂ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡೋದು ಯಾರು ಅಂತ ಹೇಳಿದ್ರೆ ನಮ್ಮ ಮಾಮ. ನಮ್ಮ ಮನೆಗಂತೂ ಇವರು ಮೊದಲನೇ ಮಗನ ಥರನೇ. ಇವರು ಮೊದಲನೇ ಮೊಮ್ಮಗ ಆಗಿರೋ ಕಾರಣ ಜವಾಬ್ದಾರಿ ತುಂಬಾ ಜಾಸ್ತಿ ಅವ್ರಿಗೆ. ಎಲ್ಲರದೂ ಜವಾಬ್ದಾರಿ ಅವರೇ ತೊಗೋತಾರೆ. ಎಲ್ಲ ಫಂಕ್ಷನಲ್ಲೂ ಅವ್ರು ನಿಂತ್ಕೊಂಡು ಓಡಾಡಿಕೊಂಡು ಎಲ್ಲ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ತಾರೆ. ಸೊ ಎಲ್ಲರೂ ಹಿಂಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೋತಾ ಇದ್ವಿ. ಸೆಲ್ಫಿ ಬಿಡಬೇಕಾ, ನಮ್ಮ ಹೆಣ್ಮಕ್ಳು ರೆಡಿ ಆದರೆ ಸೆಲ್ಫಿ ಹೆಣ್ಮಕ್ಳು ಎರಡೂ ಒಟ್ಟಿಗೆ ಇರುತ್ತೆ. ಅಲ್ಲೇ ಪಕ್ಕದಲ್ಲಿ ಒಂದು ಹಾಲ್ ಕೂಡ ಬುಕ್ ಮಾಡಿದ್ವಿ ಊಟಕ್ಕೆ ಅಂತ. ಸೊ ನೋಡ್ತಾ ಇರ್ಬೋದು, ಎಲ್ಲ ಅಲ್ಲೇ ಕೂತ್ಕೊಂಡು ಹಂಗೆ ಹಿಂಗೆ ಮಾತಾಡ್ಕೊಂಡು ಕೂತಿದ್ರು. ಇನ್ನೂ ಯಾರೂ ಬಂದಿರಲಿಲ್ಲ. ಆಮೇಲೆ ಕ್ಯಾಮ್ರಾಮನ್ ಫ್ರೀ ಇದ್ದರು ಅಂತೇಳಿ ನಾನು, ನನ್ನ ಅಕ್ಕನ ಮಗಳು, ನನ್ನ ಅತ್ತಿಗೆ ಫೋಟೋಸ್ ತೆಗೆಸ್ಕೊಳ್ದೆ ಬಿಡ್ತೀವ, ಎಲ್ಲ ಹೋಗ್ಬಿಟ್ಟು ಒಂದು ರೌಂಡ್ ಫೋಟೋ ಸೆಷನ್ಸ್ ಎಲ್ಲ ತೊಗೊಂಡ್ವಿ. ಯೂಶ್ವಲಿ ನನಗೆ ಇನ್ನೊಂದು ಏನಂತ ವಿಷಯ ಅಂತ ಹೇಳಿದ್ರೆ, ನನಗೆ 3 ಜನ ಅತ್ತಿಗೆಯರು ನನ್ನ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ದಾರೆ. ಅವ್ರು ಯಾವತ್ತೂ ಅತ್ತಿಗೆಯರ ಥರ ನಡ್ಕೊಂಡಿಲ್ಲ. ನನಗೆ ಸಿಸ್ಟರ್ಸ್ ಥರನೇ ಇದ್ದಾರೆ. ಸಿಸ್ಟರ್ಸ್ ಥರನೇ ಫೀಲ್ ಆಗುತ್ತೆ. ನನ್ನ ಅತ್ತಿಗೆಯರು ಅಷ್ಟು ಕ್ಲೋಸ್ ಇದ್ದಾರೆ ನನ್ನ ಜೊತೆಗೆ. ಇನ್ನೊಬ್ಬರು ಅತ್ತಿಗೆ, ಅವ್ರದ್ದು ಬರ್ತ್ಡೇ ಇದ್ದಿದ್ದ ಕಾರಣ ಅವರು ಕೂಡ ಔಟ್ ಆಫ್ ಸ್ಟೇಷನ್ ಹೋಗಿದ್ರು. ಸೊ ಅವರು ಕೂಡ ಈ ಫಂಕ್ಷನಿಗೆ ಬರೋಕ್ಕಾಗಿಲ್ಲ. ಅವರು ತುಂಬಾ ಕ್ಲೋಸ್ ಇದ್ದಾರೆ. ನಾನು ಕೇಳಬೇಕಾ, ಫುಲ್ ಪೋಸ್ ಎಲ್ಲ ಹೇಳ್ಕೊಡ್ತಾಯಿದ್ರು ಕ್ಯಾಮ್ರಾಮನ್ನು. ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಆಮೇಲೆ ಅಪ್ಲೋಡ್ ಮಾಡೋಣ ಯೂಟ್ಯೂಬಲ್ಲಿ ಅಂತಲೂ ಥಿಂಕ್ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟ್ ಏನಂತ ಹೇಳಿದ್ರೆ, ನಾವು ಏನು ಅಡುಗೆ ಮಾಡಿಸಿರ್ತೀವಿ ಅದನ್ನು ತೊಗೊಂಡೋಗಿ ದೇವ್ರ ಹತ್ರ ಎಡೆ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಇದು ಬಂದು ನಾನ್ ವೆಜ್ ಫಂಕ್ಷನ್ ಇತ್ತು. ಸೊ ಮರಿ ಕಡ್ದುಬಿಟ್ಟು ದೇವರಿಗೆ ಹರಕೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂದು ಆಮೇಲೆ ಎಲ್ಲರಿಗೂ ಊಟ ಕೊಡಬೇಕಿತ್ತು. ತುಂಬಾ ಮಳೆ ಬರ್ತಾಯಿತ್ತು. ಬೆಳಗ್ಗೆಯಿಂದ ತುಂಬ ಮಳೆ ಸುರಿದಿತ್ತು. ರೋಡೆಲ್ಲ ಫುಲ್ ಕೆಸರು ಮಣ್ಣು. ಸ್ಲಿಪ್ಪರ್ ಬೇರೆ ನಾವು ಎಲ್ಲ ಕಾರಲ್ಲೇ ಬಿಟ್ಬಿಟ್ಟಿದ್ವಿ, ಇಲ್ಲಿ ಓಡಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ. ನಾನಂತೂ ಫುಲ್ ಡೇ ಬರೀ ಕಾಲಲ್ಲೇ ಓಡಾಡಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ಹಳ್ಳಿಯಲ್ಲಿ ಏನಾದರೂ ಪೂಜೆ ಮಾಡೋದು, ಫಂಕ್ಷನ್ ಮಾಡೋದು ಅಂದರೆ. ಮದುವೆ ಆದಮೇಲೆ ನಾನು ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡಿದ್ದು ಯಾವ ಫಂಕ್ಷನ್ ಅಂದರೆ ಇದೇನೆ. ಖುಷಿ ಅನ್ನಿಸ್ತಾ ಇತ್ತು. ಬಟ್ ಇನ್ನೊಂದು ಕಡೆ ಏನಂತ ಹೇಳಿದ್ರೆ, ಹಸ್ಬೆಂಡ್ ಇರಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಹಸ್ಬೆಂಡ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಫೀಲ್ ಆಗ್ತಾಯಿತ್ತು. ಏನು ಪ್ರಸಾದ ಮಾಡ್ಕೊಂಬಂದಿದ್ವಿ, ಏನು ಅಡುಗೆ ಎಲ್ಲ ಮಾಡಿಸಿದ್ವಿ ಅದನ್ನೆಲ್ಲ ನಾವು ತುಂಬ್ಕೊಂಡು ಬಂದಿದ್ವಿ. ಬಾಕ್ಸು ಪಾತ್ರೆನಲ್ಲಿ ತುಂಬ್ಕೊಂಡು ಬಂದುಬಿಟ್ಟು ದೇವಸ್ಥಾನನ ಒಂದು ರೌಂಡ್ ಹಾಕಿಬಿಟ್ಟು ಆಮೇಲೆ ಪೂಜೆ ಮಾಡಿಸೋದಕ್ಕೆ ಒಳಗಡೆ ತೊಗೊಂಡೋಗ್ಬೇಕು. ಮುಂದೆ ನಡ್ಕೊಂಡು ಹೋಗ್ತಾ ಇರೋದು ನಮ್ಮ ಮನೆಯ ಮೊದಲನೇ ಸೊಸೆ, ಅಂದರೆ ನನ್ನ ದೊಡ್ಡಮ್ಮ. ಇವರು ಹಿರಿ ಸೊಸೆ ನಮ್ಮ ಮನೆಗೆ. ಅವ್ರಿಗೆ ಎಲ್ಲದೂ ಗೊತ್ತು, ಸಂಪ್ರದಾಯ ಎಲ್ಲ. ಅವ್ರ ಊರಲ್ಲೇ ಇರೋ ಕಾರಣ ಅವ್ರಿಗೆ ಅಲ್ಲಿ ಪದ್ಧತಿ ಎಲ್ಲ ಚೆನ್ನಾಗಿ ಗೊತ್ತು.
ಅವರೆಲ್ಲ ಹೇಳ್ಕೊಡ್ತಾರೆ, ನಮಗೆ ಗೈಡ್ ಮಾಡ್ತಾರೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ನಮ್ಮ ಮಮ್ಮಿ ಮತ್ತು ನಮ್ಮ ಇನ್ನೊಬ್ಬರು ದೊಡ್ಡಮ್ಮ, ನನಗೆ ಇಬ್ಬರು ದೊಡ್ಡಮ್ಮ ಇದ್ದಾರಲ್ಲ, ಅವರೆಲ್ಲರೂ ನಮ್ಮ ದೊಡ್ಡಮ್ಮನ ಕೇಳಿಬಿಟ್ಟೆ ಎಲ್ಲ ಕೆಲಸ ಮಾಡೋದು. ಸೊ ಇದು ಹಿಂಗೆ ಇವತ್ತಿನ ವ್ಲಾಗು ಕಂಟಿನ್ಯೂ ಆಗ್ತಾ ಇದೆ. ಪೂಜೆ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಒಳಗಡೆ ಹೋದ್ವಿ. ಇಲ್ಲೇನಂತ ಹೇಳಿದ್ರೆ ಡೈರೆಕ್ಟಾಗಿ ದೇವ್ರನ್ನ ತುಂಬ ಹತ್ರದಿಂದ ನೋಡ್ಬೋದು ಮತ್ತು ನಾವು ಕೂಡ ಪೂಜೆ ಎಲ್ಲ ಮಾಡಬಹುದು. ತುಂಬಾ ಸಖತ್ತಾಗಿರುತ್ತೆ ಒಂಥರ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಬರೋದು ಅಂದರೆ. ಎಲ್ಲರೂ ಅಷ್ಟೇ ಅವ್ರವ್ರು ಅಡುಗೆ ಮಾಡಿಕೊಂಡು ತೊಗೊಂಬಂದು ಇಲ್ಲಿ ಎಡೆ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಆಮೇಲೆ ಊಟ ಮಾಡಬೇಕು. ನಾನು ನನ್ನ ಅಕ್ಕನ ಮಗಳಿಗೆ ಹೇಳಿದ್ದೆ ದೇವ್ರದ್ದು ಒಂದು ಕ್ಲಿಪ್ಪಿಂಗ್ ತೆಗಿ ಅಂತ. ಬಟ್ ಅವಳು ತುಂಬ ಚಿಕ್ಕ ಹುಡುಗಿ, ಆದರೂ ಇಷ್ಟೆಲ್ಲ ವಿಡಿಯೋಸ್ ಮಾಡಿಕೊಟ್ಟಿದ್ದಾಳೆ. ದೇವ್ರನ್ನ ಅವಳಿಗೆ ಫೋಕಸ್ ಮಾಡಿ ತೆಗಿಯೋಕ್ಕೆ ಆಗಿಲ್ಲ. ಟ್ರೈ ಮಾಡಿದ್ದಾಳೆ, ಜನ ಇದ್ದಿದ್ದ ಕಾರಣ ಅವಳಿಗೆ ಗೊತ್ತಾಗಿಲ್ಲ ಹೆಂಗೆ ತೆಗಿಬೇಕು ಅಂತ. ನಾವು ಕೂಡ ನಮ್ಮ ಅಣ್ಣ ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಣ್ಣ ಇನ್ನೂ ಬಂದಿರಲಿಲ್ಲ, ಅವರೆಲ್ಲೋ ಹೋಗಿದ್ರು. ಸೊ ಅಣ್ಣಂದಂತೂ ಫುಲ್ ಓಡಾಟ ಇತ್ತು, ಅವ್ರಿಗೆ ಜ್ವರನೇ ಬಂದಿತ್ತು, ಅಷ್ಟು ಓಡಾಡಿದ್ದಾರೆ ಫಂಕ್ಷನಲ್ಲಿ. ಮನೆ ಗಂಡು ಮಕ್ಕಳೆಲ್ಲ ಓಡಾಡ್ತಿದ್ರೆ ಹೆಣ್ಮಕ್ಳೆಲ್ಲ ಮೇಕಪ್ ಮಾಡಿಕೊಂಡು ಇದ್ದಿದೆಯಲ್ಲ, ಏನು ಮಾಡೋದು, ಪೂಜೆ ಮಾಡೋದು, ಫುಲ್ ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ತೊಗೊಳ್ಳೋದು, ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಓಕೆ ಆಯಿತು, ಇದೆಲ್ಲ ಆಯಿತು. ಆಮೇಲೆ ದೇವ್ರದ್ದೆಲ್ಲ ಏನೂ ಕಾಣಿಸ್ತಾ ಇರಲಿಲ್ಲಲ್ಲ, ಫೋಟೋ ನಾನೇ ತೊಗೊಳ್ಳೋಣ ಅಂತ ಹೇಳಿ ನಮ್ಮ ಅಕ್ಕನ ಮಗಳ ಹತ್ರ ಫೋನು ಕೇಳ್ತಾ ಇದ್ದೆ, ಕೊಡು ಹೆಂಗೆ ತೆಗಿತಾ ಇದೆಯಾ ನೋಡ್ತೀನಿ ಅಂತ. ಅಷ್ಟರಲ್ಲಿ ಅಲ್ಲಿರೋ ಜನ ಕೂಡ ಕ್ಲಿಯರ್ ಆದರು. ಸೊ ಇವರೆಲ್ಲರೂ ಒಂದು ರೌಂಡ್ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಫ್ರೀ ಮಾಡಿ ಕೊಟ್ಟರು. ನಾವು ಹೋದ್ವಿ. ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ನಾವು ತಂದಿರೋದೆಲ್ಲ ಕೊಟ್ಟು ಎಡೆ ಇಟ್ಬಿಟ್ಟು ನಾವು ಕೂಡ ಪೂಜೆ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಪವರ್ಫುಲ್ ದೇವರು ಕೂಡ ಇದು. ನಾವೇನಾದರೂ ಅಂದ್ಕೊಂಡು ಬಂದರೆ, ಹರಕೆ ಏನಾದರೂ ಮಾಡ್ಕೊಂಬಂದರೆ ಖಂಡಿತ ಈಡೇರಿಸುತ್ತೆ. ಎಲ್ಲ ಮುಗಿಸ್ಕೊಂಡು ನಾನು ಪುನರ್ವಿ ಅಕ್ಕನ ಮಗಳೆಲ್ಲ ಕೂತ್ಕೊಂಡು ಇನ್ನೊಂದು ಸೆಲ್ಫಿ ಕೂಡ ತೊಗೊಂಡ್ವಿ. ಇನ್ನೊಂದು ಸತಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲಿಯವರೇ ಅಂತ. ಎಲ್ಲ ಆಯಿತು. ಸಿಂಪಲ್ಲಾಗಿ ನಾರ್ಮಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಮತ್ತೆ ವಾಪಸ್ಸು ಬಂದ್ವಿ. ಎಡೆ ಇಟ್ಟು ತೊಗೊಂಬಂದಿರೋದು ಪ್ರಸಾದ ಅಂತ ಹೇಳಿ ಅಲ್ಲಿ ಪಾತ್ರೆನಲ್ಲಿ ಇಟ್ಟಿದ್ರು. ನಾನು ನನ್ನ ಅತ್ತೆ ನೋಡಿ ತೊಗೊಂಡು ತಿಂತಾಯಿದ್ದೀವಿ. ಈ ವಿಡಿಯೋ ಮಾಡಿಕೊಟ್ಟಿರೋದು ನನ್ನ ಅಕ್ಕ. ನೀನು ಎಲ್ಲ ಯೂಟ್ಯೂಬಲ್ಲಿ ಹಾಕ್ತೀಯಲ್ಲ, ಇದನ್ನು ಹಾಕು ಅಂತ ಹೇಳಿ ನನ್ನ ದೊಡ್ಡ ಅಕ್ಕ ವಿಡಿಯೋ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಮಾಮನ ಹೆಂಡ್ತಿ ಅಕ್ಕ ಅಂತ ಹೇಳಿದ್ರೆ. ಸೊ ಈ ವಿಡಿಯೋ ತೆಗೆದಿರೋದು ಹೇಮಕ್ಕ, ಅವ್ರದ್ದು ಕೂಡ ಮೆನ್ಷನ್ ಮಾಡ್ತಾಯಿದ್ದೀನಿ. ಅವ್ರ ಫೋಟೋ ಕೂಡ ನೆಕ್ಸ್ಟು ಹಾಕ್ತೀನಿ. ಹಿಂಗೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಆಚೆ ಬಂದುಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲ ಕೇಕ್ ಕಟ್ ಮಾಡಿಸೋದಕ್ಕೆ ಅರೇಂಜ್ ಕೂಡ ಮಾಡ್ಕೊಂಡ್ವಿ. ಸೊ ಮಳೆ ಬರ್ತಾ ಇರೋ ಕಾರಣ ಅದು ಸ್ಪಾರ್ಕಲ್ ಏನೋ ಪ್ರಾಬ್ಲಮ್ ಆಗಿತ್ತು, ಹತ್ತಿಲ್ಲ. ಸರಿ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕೆಲ್ಲ ಕಟ್ ಮಾಡಿ. ನೀವು ಇನ್ನೊಂದು ನೋಟಿಸ್ ಮಾಡಿ, ಅಲ್ಲಿ ನಾನು ಅದಕ್ಕೆ ಎಷ್ಟು ಚೆನ್ನಾಗಿ ವಿಡಿಯೋ ಫೋಟೋಸ್ ತೆಗೆಯೋದಕ್ಕೆ ರೆಡಿಯಾಗಿದ್ದಾರೆ ಅಂತ. ಅವ್ರು ಎಲ್ಲದರಲ್ಲೂ ಕ್ರೇಜು. ಪಾಪುಗೆ ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗ್ಸೋಣ ಅಂತೇಳಿ ಪಾಪ ಡ್ರೆಸ್ ಕೂಡ ತೊಗೊಂಬಂದರು. ಬಟ್ ಹಾಕ್ಸೋಕ್ಕೆ ಆಗಿಲ್ಲ, ಯಾಕಂದರೆ ಪಾಪು ತುಂಬ ಅಳೋದಕ್ಕೆಲ್ಲ ಶುರು ಮಾಡಿಬಿಡ್ತಾಳೆ. ಅವಳಿಗೆ ಏನಾದರೂ ಸ್ವಲ್ಪ ಕಿರಿಕಿರಿ ಆಯಿತು ಅಂದರೆ, ಇನ್ನು ಚಿಕ್ಕ ಪಾಪು ಅಲ್ವಾ, ಅವಳಿಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ, ಜನಗಳೆಲ್ಲ ಜಾಸ್ತಿ, ಡ್ರೆಸ್ ಎಲ್ಲ ಅಷ್ಟು ಕಂಫರ್ಟ್ ಇರೋಲ್ಲ. ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಂತ ನಮ್ಮ ಅಕ್ಕ ಬೇಡ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ರು. ಸೊ ಕೊನೆಯದಾಗಿ ನಾವು ಸುಮ್ಮನೆ ಅಲ್ಲೇ ಮುಂದೆ 4 ಜನ ನಿಂತಿದ್ವಿ. ಎಲ್ಲರೂ ಸೇರ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ ಅಂತೇಳಿ ನಿಂತ್ಕೊಂಡು ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಇದು ಒಂದು ಕ್ಲಿಪ್ಪಿಂಗ್ ಸಿಕ್ತು. ಕೊನೆಯದಾಗಿ ನನ್ನ ಅತ್ತೆ ಬಂದರು. ಲಾಸ್ಟಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿದು ಊಟ ಎಲ್ಲ ಮುಗಿಯೋಕ್ಕಾಗಿತ್ತು, ಅಷ್ಟರಲ್ಲಿ ನನ್ನ ಅತ್ತೆ ಬಂದರು. ಸೊ ಅವರು ಕೂಡ ಪಾಪುನ ಮಾತಾಡಿಸ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ರು. ನಾನು ಹೇಳ್ತಾ ಇದ್ದೆ, ಅಮ್ಮ ಇಲ್ಲೇ ಅಮ್ಮ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ರಲ್ಲ ಅಲ್ಲೇ, ಹಂಗೆ ಹಿಂಗೆ ಅಂತ. ಆದರೆ ನನಗೆ ಗೊತ್ತಿರಲಿಲ್ಲ ಅವ್ರು ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ರು ಅಂತ. ಅವ್ರಿಗೆ ಗೊತ್ತಿತ್ತಂತೆ ಈ ಅಡ್ರೆಸ್, ಅವ್ರು 2-3 ಸತಿ ಬಂದಿದ್ರಂತೆ. ಬಟ್ ನಾನು ಕರೆಕ್ಟಾಗಿ ಹೇಳಿಲ್ಲದೆ ಇರೋ ಕಾರಣ ಅವರು ಬರೋದು ಲೇಟ್ ಆಯಿತು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವ್ರು ಬಂದು ನಮ್ಮ ಭಾವ. ಇವ್ರು ಯಾವಾಗಲೂ ನನ್ನ ರೌಡಿ ನಾದ್ನಿ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನಿಜವಾದ ಟ್ರೂ ಏನಂತ ಹೇಳಿದ್ರೆ, ನಾನೆಲ್ಲ ರೌಡಿ ನಾದ್ನಿ, ನಮ್ಮ ಭಾವ ರೌಡಿ ಭಾವ ಅಂತ ಹೇಳ್ಬೋದು. ಪಾಪು ನೋಡಿ ಎಲ್ಲ ನೋಡ್ಕೊತಾ ಇದ್ದಾಳೆ, ಅವಳಿಗೆ ಏನೇನು ಗಿಫ್ಟ್ ಬಂದಿದೆ ಅಂತ. ಒಂಥರ ಕ್ಯೂಟಾಗಿ ಆಟ ಆಡಿಕೊಂಡು ಸುಮ್ಮನೆ ಇರುತ್ತೆ, ಚೆನ್ನಾಗಿದೆ, ಒಂಥರ ಗೊಂಬೆ ಮರಿ ಥರ. ಇವ್ರು ನೋಡಿ ಇಬ್ಬರು ಕುಶಾಂತ್ ಮತ್ತು ರಿತು ಆರಾಮಾಗಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಅವ್ರು ಏನು ಫಂಕ್ಷನ್ ಆದರೂ ಇರಲಿ, ಎಲ್ಲಾದರೂ ಇರಲಿ, ಅವರಿಬ್ಬರು ಜೊತೆಗೆ ಸೇರ್ಕೊಂಡು ಫೋನ್ ನೋಡ್ತಾ ಇರೋದೆ. ಯೂಟ್ಯೂಬ್ ತೊಗೊಂಡು ಶಾರ್ಟ್ಸ್ ಹಾಕ್ಕೊಂಡು ನೋಡ್ತಾ ಇರ್ತಾರೆ. ಇವ್ರು ನೋಡಿ, ಇವರೇ ನನ್ನ ಅಕ್ಕ ಹೇಮಕ್ಕ. ಇವರೇ ನನ್ನ ಕೆಲವೊಂದು ಫನ್ನಿ ವೀಡಿಯೋಸ್ನೆಲ್ಲ ಇವರೇ ನನಗೆ ತೆಕ್ಕೊಡೋದು. ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮೀಟಿಂಗ್ ಹೊಡಿತಾ ಇದ್ದಾರೆ ಎಲ್ಲರೂ. ಸೊ ಇದೆಲ್ಲ ಮುಗೀತು. ಕೊನೆಯದಾಗಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮಗಳು ಪಿಂಕಿ ಅಂತ, ನನ್ನ ಚೈಲ್ಡ್ಹುಡ್ ಫ್ರೆಂಡು, ಅವ್ರ ಮಗಳು ನೋಡಿ ಎಷ್ಟು ಚೆನ್ನಾಗಿ ಬಾಯ್ ಹೇಳ್ತಾ ಇದ್ದಾಳೆ. ಇವಳು 10 ಮಂತ್ಸು. ಸೊ ಅವಳು ಎಷ್ಟು ಚೆನ್ನಾಗಿ ಬಾಯ್ ಅಂತ ಹೇಳ್ತಾಳೆ. ಖುಷಿ ಆಗುತ್ತೆ ಒಂಥರ ಎಲ್ಲದೂ ನೋಡಿದ್ರೆ. ಇವಾಗ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅನಿಸುತ್ತೆ, ಅಯ್ಯೋ ಎಲ್ಲರೂ ಒಟ್ಟಿಗೆ ಒಂದೇ ಜಾಗದಲ್ಲಿದ್ದರೆ ಎಷ್ಟು ಖುಷಿಯಾಗಿರುತ್ತೆ ಅಂತ. ಸೊ ಇದು ನನ್ನ ಫ್ಯಾಮಿಲಿಯ ಫಂಕ್ಷನ್ ವ್ಲಾಗ್ ಆಗಿತ್ತು.
ಯಾರಿನ್ನ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೊಂದು ಶೇರ್, ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಒಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ಇನ್ನು ನನ್ನ ಲೈಫಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.